ಕರ್ನಾಟಕ ಸರ್ಕಾರ 3 ವರ್ಷಗಳ ಪೂರೈಸಿದ್ದಕ್ಕಾಗಿ ಸಾಧನಾ ಸಮಾವೇಶ ಮಾಡಿದರು. ಆ ಸಾಧನಾ ಸಮಾವೇಶವನ್ನು ನಮ್ಮ ಸಂಸದರಾದ ರಮೇಶ್ ಜಿಗಜಿಣಗಿ ಅವರು ಬಹಳ ಕಟುವಾದ ಶಬ್ದಗಳಲ್ಲಿ ಟೀಕೆ ಮಾಡಿದ್ದಾರೆ. ಮೊದಲನೇದಾಗಿ ಜಿಗಜಿಣಗಿ ಅವರು ಯಾರಿಗೂ ಟೀಕೆ ಮಾಡೋ ಅರ್ಹತೆನೇ ಇಲ್ಲ ಅವರಿಗೆ, ಮೊದಲನೇ ಮಾತು. ಯಾಕಂದರೆ ಅವ್ರದ್ದು ಸಾಧನೆಯೇ ಇಲ್ಲ. ಏನೋ 40 ವರ್ಷಗಳ ರಾಜಕಾರಣದಲ್ಲಿ ಬಿಜಾಪುರ ಜಿಲ್ಲೆ ಸಚಿವರಾಗಿ, ಸಂಸದರಾಗಿ ಒಳ್ಳೆ ಖಾತೆಗಳನ್ನು ನಿಭಾಯಿಸಿದ್ರು. ಕನ್ಸ್ಟ್ರಕ್ಟಿವ್ ವರ್ಕ್ ಬಿಜಾಪುರಕ್ಕೆ ಮಾಡಲೇ ಇಲ್ಲ ಅವ್ರೇನೋ. ಇದು ಮೊದಲನೇದಾಗಿ ನಾನು ಹೇಳೋದು. ಸಾಧನೆಯ ಅರ್ಥನೇ ಅವ್ರಿಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತೀನಿ ಸಂದರ್ಭದಲ್ಲಿ. ಸಿದ್ದರಾಮಯ್ಯ ಸರ್ಕಾರದ ಸಾಧನೆಗಳು ಏನೂ ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಸಾಕಷ್ಟು ಸಾಧನೆ ಇದ್ದಾವೆ. 300 ಸಾಧನೆಗಳು ನಾವು ಮಾಡಿದ್ದೀವಿ ಅಂತ ತಿಳ್ಕೊಂಡು ಸರ್ಕಾರ ಪ್ರಕಟಣೆ ಕೊಟ್ಟಿದೆ. ಬಡವರನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಮಾಡಿದೆ. ಪಂಚ ಗ್ಯಾರಂಟಿನೂ ಒಂದು ಸಾಧನೆಯೇ. ಕಳೆದ 3 ವರ್ಷಗಳಿಂದ ಬಡವರಿಗೆ ಆರ್ಥಿಕವಾಗಿ ಮೇಲೆತ್ತಲು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಏನು ಮಾಡೋಕ್ಕೆ ಎಲ್ಲ ಮಾಡ್ತಾ ಇದ್ದಾರೆ. ಬರೀ ಟೀಕೆ ಮಾಡೋದು ಬಿಡಿ, ಸಾಧನೆಗಳನ್ನು ಮೊದಲು ನೋಡಿ. ಕೇವಲ ಟೀಕೆಗಾಗಿ ಟೀಕೆ ಮಾಡಬಾರ್ದು. ಇನ್ನು ಇದ್ರ ಸಮಾನಾಂತರವಾಗಿ ನಾವು ಹೇಳೋದು ಏನಂದರೆ, ಕಳೆದ 12 ವರ್ಷಗಳಿಂದ ಕೇಂದ್ರದಲ್ಲಿ BJP ಸರ್ಕಾರ ಇದೆ. ನೀವು ಅಷ್ಟು ವರ್ಷಗಳಿಂದ ಸಂಸದರಾಗಿದ್ದೀರಿ. BJP ಸರ್ಕಾರ ಬಂದಾಗಲೂ ಸಂಸದರಾಗಿದ್ದರೆ, ಅದಕ್ಕಿಂತಲೂ ಮೊದಲು ಸಂಸದರಾಗಿದ್ದರೆ. BJP ಸರ್ಕಾರ ಬರೋದಕ್ಕಿಂತಲೂ ಮೊದಲು ಮೋದಿಯವರ ಭಾಷಣಗಳನ್ನು ನೀವು ಒಂದು ಸಲ ಅವಲೋಕನ ಮಾಡಿಬಿಡಿ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಇದಾವೆ. ಅವ್ರು ಮೊದಲು ಹೇಳಿದ್ದೇನು, ಈಗ ಹೇಳಿದ್ದೇನು. ಆಧಾರ್ ಕಾರ್ಡ್ ಯೋಜನೆಯನ್ನು ಇದೇ ಮೋದಿಯವರು ಮುಖ್ಯಮಂತ್ರಿ ಇದ್ದಾಗ ವಿರೋಧ ಮಾಡಿದ್ರು. ದೇಶದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮಾತಾಡ್ತಾ ಇದ್ರು. ರೂಪಾಯಿ ಮೌಲ್ಯ ಬೀಳ್ತಾ ಇದೆ, ದೇಶದ ಪ್ರಧಾನಮಂತ್ರಿ ಇದಕ್ಕೆ ಹೊಣೆ ಅಂತ ಹೇಳ್ತಾ ಇದ್ರು. ಮನಮೋಹನ್ ಸಿಂಗ್ರವರನ್ನು ಮೌನಿ ಪ್ರಧಾನಮಂತ್ರಿ ಅಂತ ಹೇಳ್ತಾ ಇದ್ರು. ವರ್ಷಕ್ಕೆ 200 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರಿ. 200 ಕೋಟಿ, 2 ಕೋಟಿ 15 ಲಕ್ಷ ರೂಪಾಯಿ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ರಿ. ಭಯೋತ್ಪಾದನೆ, ಉಗ್ರವಾದನ ಮಟ್ಟ ಹಾಕ್ತೇನೆ ಅಂತ ಹೇಳಿದ್ರಿ. ಕರೋನಾವನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಹೇಳಿ ನೀವು ದೊಡ್ಡ ಘೋಷಣೆ ಮಾಡಿದ್ರಿ. ಕರೋನಾ ಬಂದಾಗ 20 ಲಕ್ಷ ಕೋಟಿ ಕರೋನಾದ ಬಿಡುಗಡೆ ಮಾಡಿದ್ರಿ. ನಿರ್ಮಲಾ ಸೀತಾರಾಮನ್ ಅವರು ಒಂದು ವಾರಗಟ್ಟಲೆ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಕೋಟಿ ಯಾವ ಇಲಾಖೆಗೆ ಯಾವುದು ಅಂತೇಳಿ ಒಂದು ರೂಪಾಯಿ ಕಾಂಗ್ರೆಸ್ಸಿಗೆ ಮಾತೆತ್ತಿದ್ರೆ ಕಾಂಗ್ರೆಸ್ ಟೀಕಾ ಮಾಡ್ತೀರಿ. ನೆಹರು ಕುಟುಂಬವನ್ನು, ಹಿಂದಿನ ಸರ್ಕಾರವನ್ನು, 50 ವರ್ಷದ ಸರ್ಕಾರಗಳನ್ನು ಟೀಕೆ ಮಾಡ್ತೀರಿ. ನೀವು ಮಾಡಿದ್ದೇನು? ಕರ್ನಾಟಕ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅಂತ ಜಿಗಜಿಣಗಿ ಅವರು ಹೇಳ್ತಾ ಇದ್ದಾರೆ. 24 ಲಕ್ಷ ಕೋಟಿ ಸಾಲ, ಇದು ಪಾರ್ಲಿಮೆಂಟದಲ್ಲಿ ಉತ್ತರ ಕೊಟ್ಟಿದೆ ಸರ್ಕಾರ. 24 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ ಉದ್ಯಮಿಗಳಿದು ಅಂಥೇಳಿ. ಇದರ ಹಿಂದೆ ಏನು? ಇದರಿಂದ ನೀವು ಯಾರಿಗೆ ಬಳಸ್ತಾ ಇದ್ದೀರಿ? ಎಲೆಕ್ಟ್ರಲ್ ಬಾಂಡ್ ರೂಪದಲ್ಲಿ ಕಾಂಟ್ರಾಕ್ಟ್ಗಳ ಕಡೆಯಿಂದ ಲಂಚ ಪಡೆದ್ರಿ. ಇದು ಅಧಿಕೃತವಾಗಿ PM ಕೇರ್ ಫಂಡ್ ಇವತ್ತಿಗೂ 6-7 ವರ್ಷ ಆಯಿತು, ಅದ್ರ ಬಗ್ಗೆ ಡಿಕ್ಲೇರ್ ಮಾಡ್ತಾ ಇಲ್ಲ. ಏನೋ ಎಷ್ಟು ಜಮಾ ಆಯಿತು, ಎಷ್ಟು ಖರ್ಚಾಯಿತು, ಅದಕ್ಕೆ ಎಷ್ಟು ಬಂತು, ಯಾರು ಕೊಟ್ಟರು, ಯಾರು ತೆಗೆದ್ರು. ಉದ್ಯಮದಾರರ ಕಡೆಯಿಂದ, ಕಾಂಟ್ರಾಕ್ಟ್ಗಳಿಂದ ಲಂಚ ಪಡೆದು
ಹಣ ಪಡೆದು ಅವರಿಗೆ ಸಹಾಯ ಮಾಡಲಿಕ್ಕೆ ಈ ಯೋಜನೆಗಳನ್ನು ಮಾಡಿದಿರಿ ಅಧಿಕೃತವಾಗಿ. ಭಯೋತ್ಪಾದನೆ ಕಡಿಮೆ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರಿ. ಪುಲ್ವಾಮಾದಲ್ಲಿ ಉಗ್ರವಾದಿಗಳು ನಮ್ಮ ಸೈನಿಕರನ್ನು 44 ಸೈನಿಕರನ್ನು ಅಲ್ಲಿ ಅವರನ್ನು ಮಾರಣ ಹೋಮ ಮಾಡಿದಾಗ ನೀವು ಎಲ್ಲೋ ಗುಡ್ಡದಲ್ಲಿ ಹೋಗಿ ಫೋಟೋ ತಕ್ಕೋತ್ ಕೂತಿದ್ರಿ. ನಿಜ. ಜಿಗಿಜಿನಿಗೆ ಅವ್ರು ಹೇಳ್ತಾರೆ ಅಷ್ಟೇ, ಅವ್ರು ಏನು ಮಾಡಿಲ್ಲ. 55 ವರ್ಷ ತಮ್ಮ ಸರ್ಕಾರ ಅಷ್ಟೇ, 70 ವರ್ಷ ಅಂದ್ರೆ ನೀವು ಬದನಾ ಮಾಡ್ತೀರಿ. 55 ವರ್ಷ ಕಾಂಗ್ರೆಸ್ ಸರ್ಕಾರ ಅಷ್ಟೇ. ಈಗ ಉದಾಹರಣೆಗೆ ಇಲ್ಲಿ ವಜ್ರಹನುಮಾನ್ ರೈಲ್ವೆ ಗೇಟ್ ಅವರು ಈಗ 65 ಕೋಟಿ ತಂದಿದ್ದೀನಿ, ನಿಮ್ಮ ಸಚಿವರು ಮತ್ತೆ ನಿಮ್ಮ ಇಲ್ಲಿ ಸಹಕಾರ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ದಾರೆ ಸಂಸದರು. ಹೌದಲ್ರಿ, ಇವ್ರು ತಂದ್ರು ಅವ್ರ ಸ್ವಂತ ಮನೆ ಕೆಲಸದ ಥರ. ಇದು ಏನದು ಗಣೇಶ ನಗರ ಹತ್ರ ಅದು ಯಾವ ಸರ್ಕಲ್ ಹತ್ತಿರೋದು, ಅಲ್ಲಿನೂ ಅಂಡರ್ ಪಾಸ್ ರೋಡ್ ಆಗ್ತಾ ಇದೆಯಲ್ಲ, ಬೆಂಗಳೂರು ಬೈಪಾಸ್. ನೀವು ಯಾರಿಗೂ ಕರೀಲಾರ್ದೇನೆ ಸರ್ಕಾರ ಇದೆ, ಇಲ್ಲಿ ಒಂದು ಸರ್ಕಾರ ಇದೆ, ಆ BJP ಪ್ರೋಟೋಕಾಲ್ ಮೇಂಟೈನ್ ಮಾಡಲಾರ್ದೇನೆ ಎಲ್ಲ BJP ಕಾರ್ಯಕರ್ತರು ತಗೊಂಡು ನೀವೇ ಉದ್ಘಾಟನೆ ಮಾಡಿ ನಮ್ಮ ಲೆವೆಲ್ದಲ್ಲಿ ನಾವು ಪಾಟೀಲ್ ಯತ್ನಾಳರನ್ನ ಒಬ್ಬ ಸಂಸ್ಕೃತಿ ಉಳ್ಳ ಶಾಸಕ ತಿಳ್ಕೊಂಡಿಲ್ಲ. ಸಂಸ್ಕೃತಿ ಏನು ಮಾತಾಡ್ತೀವಿ ಅಂಥವ್ರಿಗೆಲ್ಲ ನಾವು ಅದ್ರ ಬಗ್ಗೆ ಹೇಳೋದಾದ್ರೆ ನಾವು ಅವ್ರ ಲೆವೆಲ್ಗೆ ಹೋದಂಗೆ ಹೇಳಲ್ಲ. ನಾವು ಅದನ್ನೇ ಹೇಳಿರೋದವರು ಸಂಸ್ಕೃತಿ ಹೀನ. ರಾಹುಲ್ ಗಾಂಧಿ ಅವರು ಟಿ ಶರ್ಟ್ ಹಾಕೊಂಡು ಹೋಗಕತ್ತಾರೆ ಅಂತ MP ಅವರು. ಅವ್ರಿಗೆ ಸಂಸ್ಕೃತಿ ಇಲ್ಲ, ವಿರೋಧ ಪಕ್ಷದ ನಾಯಕ ಹೆಂಗಿರ್ಬೇಕು? ನೀವು ನೋಡ್ರಿ, ಹಾಕ್ಬೇಕಾ ಶರ್ಟ್ ಹಾಕ್ಬೇಕಾ? ಇಲ್ಲಿ ಕೇಳ್ರಪ್ಪ, ಇಲ್ಲಿ ಕೇಳ್ರಿ, ಹ್ಯಾಂಗ್ ಅಡ್ಡಾಡಬೇಕು ಅನ್ನೋದು ಕೇಳ್ರಿ. ಏನು ಡ್ರೆಸ್ ತೊಡಬೇಕು, ಏನು ಹಾಕಬೇಕು, BJP ಅವ್ರಿಗೆ ಕೇಳಿ. ಅವ್ರು ಹೇಳಿದ್ದೆ ಡ್ರೆಸ್ ತೊಡಬೇಕಂತೇನಿಲ್ಲ. ಈ ದೇಶದಲ್ಲಿ ಯಾರ್ಯಾರು ಏನೇನು ಡ್ರೆಸ್ ತೊಡಬೇಕು ತೊಡ್ತಾರೆ.